ಆ? ಏ ಏನಾಯ್ತು? ಫೋನ್ ಮಾಡದೆ ಬಂದಿದ್ಯಾ? ಎಲ್ಲಿಗೆ ಹೊರಗಡೆ ಹೋಗ್ತಾ ಇದೀಯ ನೀನು? ಆಫೀಸ್ಗೆ ಹೋಗ್ತಾ ಇದ್ದೀನಿ. ಒಂದು ಚಿಕ್ಕ ಮೀಟಿಂಗ್ ಇದೆ. ಖಂಡಿತ ಹೋಗ್ಲೇಬೇಕಾ? ಹೌದು, ಹೋಗ್ಲೇಬೇಕು. ನಿನ್ನ ಆಫೀಸ್ಗೆ ಫೋನ್ ಮಾಡಿ ಒಂದು 1 ಅವರ್ ಪರ್ಮಿಷನ್ ಕೇಳ್ತೀಯಾ? ಆ, ಏನಕ್ಕೆ? ಸ್ವಲ್ಪ ನಿನ್ನ ಹತ್ರ ನಾನು ಮಾತಾಡ್ಬೇಕದಕ್ಕೆ. ಮೊದಲು ವಿಷಯ ಏನಂತ ಹೇಳು. ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ವಾಟ್? ಏನೇ ಈಗ ಹೇಳ್ತಾ ಇದೀಯಾ? ಇಲ್ಲಿ ನೋಡು, ಪೀರಿಯಡ್ಸ್ ಮಿಸ್ ಆಯ್ತಂತ ಪ್ರೆಗ್ನೆನ್ಸಿ ಕಿಟ್ನ ತಗೊಂಬಂದು ಟೆಸ್ಟ್ ಮಾಡಿದೆ. ಪಾಸಿಟಿವ್ ಅಂತ ಬಂತು. ಬಾ. ಇದೆ ನಾನಿರೋ ಮನೆ. ನೀವೊಬ್ಬರೇ ಇಲ್ಲಿರೋದಾ? ಯಾ, ನಾನು ಒಬ್ಬನೇ ಇರೋದು. ಸರಿ, ಬಾ ಕೂತ್ಕೊಂಡು ಮಾತಾಡೋಣ. ತಗೋ. ಏನ್ ಮೇಡಮ್, ನಿಮ್ ಗಂಡ ಏನ್ ಹೇಳ್ತಾ ಇದ್ದಾರೆ? ಅವನ ಬಗ್ಗೆ ಮಾತಾಡೋದೇ ವೇಸ್ಟು. ಹ್ಮ್. ಅವನು ಮನೆ ಬಿಟ್ಟು ಹೋಗಿ 1 ತಿಂಗಳಾಗ್ತಾ ಇದೆ. ಇದುವರೆಗೂ ನಯಾ ಪೈಸನೂ ಕೊಟ್ಟಿಲ್ಲ. ಖರ್ಚಿಗೆ ಒಂಚೂರು ದುಡ್ಡಿಲ್ದೆ ನನ್ ಮಗುನ ಬೆಳ್ಸಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀನಿ ಗೊತ್ತಾ? ಹಾಗಾದ್ರೆ ಅವನಿಗೆ ಡಿವೋರ್ಸ್ ಕೊಡ್ಬೋದಲ್ವಾ? ನೀನ್ ಮದ್ವೆ ಮಾಡ್ಕೊಳ್ಳೋದಾದ್ರೆ ನಾನು ಅವ್ರಿಗೆ ತಕ್ಷಣ ಡಿವೋರ್ಸ್ ಕೊಟ್ಬಿಡ್ತೀನಿ. ಅಯ್ಯಯ್ಯೋ, ನನ್ನ ಕೈಲೇ ಮದ್ವೆ ಎಲ್ಲ ಮಾಡ್ಕೊಳಕ್ಕಾಗಲ್ಲಮ್ಮ. ಸರಿ, ಬೆಡ್ರೂಮ್ ಹೋಗೋಣವಾ? ಕೇಳ್ತಾ ಇದ್ದೀನಂತ ತಪ್ಪು ತಿಳ್ಕೊಬೇಡ. 3,000 ದುಡ್ಡಿದ್ರೆ ನನಗೆ ಕೊಡ್ತೀಯಾ? ಮನೆಯಲ್ಲಿ ಮಗುಗೆ ಹಾಲ್ ಪೌಡ್ರನ್ನ ತೆಗ್ಸಿ ಕೊಡಕ್ ಕೂಡ ದುಡ್ಡಿಲ್ಲ. ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಇದನ್ನಿಟ್ಕೋ. ಏ ಸೇಫ್ಟಿ. ಏ ಬಿಡು, ಅದೆಲ್ಲ ಏನಕ್ಕೆ ಇವಾಗ? ಸುಮ್ಮನೆ ಮಲ್ಕೋ. ಛೇ,
ಅವತ್ತು ನಿನ್ನ ಸೇಫ್ಟಿನ ಯೂಸ್ ಮಾಡು ಅಂತ ಎಷ್ಟು ಸಲ ಹೇಳ್ತಾನೆ ಇದ್ದೆ, ಆದ್ರೆ ಕೇಳಲೇ ಇಲ್ಲ ನೀನು. ನೋಡಿದ್ಯಾ ಇವಾಗ ಏನಾಯ್ತು ಅಂತ? ನನಗೆ ಏನ್ ಮಾಡ್ಬೇಕಂತ ಚೂರು ಅರ್ಥ ಆಗ್ತಾ ಇಲ್ಲ. ಏಯ್, ನಿನ್ ಪ್ರೆಗ್ನೆಂಟ್ಗೆ ನಾನೇ ಕಾರಣ ಅಂತ ಹೇಗೆ ಕನ್ಫರ್ಮ್ ಆಗಿ ಹೇಳ್ತೀಯಾ? ನಿನ್ ಗಂಡ ಕಾರಣವಾಗಿರ್ಬೋದಲ್ವಾ? ಈ ಹುಚ್ಚ ನಿನಗೆ. ನನ್ ಗಂಡ 5 ತಿಂಗಳಿಂದ ಮನೆಗೆ ಬರ್ಲಿಲ್ಲ ಕಣೋ. ವಾಟ್? 5 ತಿಂಗಳಿಂದ ಮನೆಗೆ ಬರ್ಲಿಲ್ವಾ? ಇವಾಗ ನಾನು ಏನ್ ಮಾಡೋದು? ನೀನೇ ಹೇಳು. ಇದನ್ನ ಅಬಾರ್ಷನ್ ಮಾಡಿಸ್ಬಿಡು. ತಮಾಷೆ ಮಾಡ್ತಾ ಇದೀಯ ನೀನು? ಅದಕ್ಕೆಲ್ಲ ಎಷ್ಟು ಖರ್ಚಾಗತ್ತೆ ಗೊತ್ತೇನೋ? ನನಗದ್ರ ಬಗ್ಗೆ ಏನು ಗೊತ್ತಿಲ್ಲ ಕಣೆ. ಸರಿ, ಸ್ವಲ್ಪ ಇರು, 1-2 ನಿಮಿಷದಲ್ಲಿ ಬರ್ತೀನಿ. ಇದರಲ್ಲಿ 25,000 ರೂಪಾಯಿ ಇದೆ. ಏನೋ ಗೊತ್ತಿಲ್ಲದೆ ನಡೆದೋಗ್ಬಿಡ್ತು. ಇದನ್ನ ಹೀಗೆ ಬಿಟ್ಟರೆ ನನ್ನ ಜೀವನನೇ ಹಾಳಾಗೋಗುತ್ತೆ. ಈ ದುಡ್ಡನ್ನ ಇಟ್ಕೊಂಡು ಹೇಗಾದರೂ ಆ ಮಗುನ ಅಬಾರ್ಷನ್ ಮಾಡಿಸ್ಬಿಡು. ಮತ್ತೆ ಇಲ್ಲಿ ನೀನು ಅದು ಇದು ಅಂತ ಹೇಳ್ಕೊಂಡು ನನ್ನ ಮನೆ ಕಡೆ ಬರಲೇಬೇಡ. ಸರಿ, ಹೊರಡ್ತೀನಿ. ಏನಂದ್ರೆ ನಮ್ ಪ್ಲಾನು ಸಕ್ಸಸ್ ಆಯ್ತು. 25,000. ಏನೇ ಇದು ಪ್ರೆಗ್ನೆಂಟ್ ಅಂತ ಡ್ರಾಮಾ ಮಾಡಿ ಬರೀ 25,000ನೇ ಹೊಡೆದಿಯಾ? ಲಕ್ಷ ಕಟ್ಲೆ ಹೊಡೆದಿರ್ತೀಯ ಅಂತ ಅನ್ಕೊಂಡೆ. ಈ ದುಡ್ಡಿಗೆ ಅವನ ಹತ್ರ ಎಷ್ಟು ಆಕ್ಟಿಂಗ್ ಮಾಡಿದೆ ಅಂತ ನನಗೆ ಗೊತ್ತು. ಅವನಿಗೆ ಇದು ಡ್ರಾಮಾ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಆಮೇಲೆ ನಮ್ಮಿಬ್ರಿಗೆ ಪ್ರಾಬ್ಲಮ್. ಹೌದೌದು, ನೀನು ಹೇಳೋದನ್ನ ಕರೆಕ್ಟೇ. ಸರಿ ಬಿಡು, ಈ ವರ್ಷ ದೀಪಾವಳಿ ಖರ್ಚಿಗೆ ನಮಗೆ ಬೇಗ